ಹಾಯ್, ಎಲ್ಲರಿಗೂ ನಮಸ್ಕಾರ. ಸ್ಪೈಸಿ ರಾಗಿ ರೊಟ್ಟಿ ಮಾಡೋದಕ್ಕೆ ನೀರನ್ನ ಚೆನ್ನಾಗಿ ಕುದಿಸ್ಕೊಬೇಕು. ಕುದ್ದಿರೋ ನೀರಿಗೆ ಒಂದು ಬಟ್ಲು ರಾಗಿ ಹಿಟ್ಟು ಹಾಕೊಳ್ಳೋಣ. ಸಣ್ಣಗೆ ಕಟ್ ಮಾಡಿರೋದು ಈರುಳ್ಳಿ ಒಂದು ಬಟ್ಲು, ತುರಿದಿರೋದು ಕ್ಯಾರೆಟ್ ಒಂದು ಬಟ್ಲು, ಸಣ್ಣ ಕಟ್ ಮಾಡಿರೋ ಮೆಂತ್ಯ ಸೊಪ್ಪು ಸಣ್ಣ ಬಟ್ಲು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು, ಸಣ್ಣ ಕಟ್ ಮಾಡಿರೋದು ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, 1 ಚಮಚ ಜೀರಿಗೆ, ಕಾರ್ನ್ಫ್ಲೆಕ್ಸ್, ಒಣಮೆಣಸಿನ್ಕಾಯಿನ ತರತರಿಯಾಗಿ ರುಬ್ಕೊಂಡಿರೋದು ಹಾಕೊಳ್ಳೋಣ. ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಇದಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಬೇಕು. ಇದನ್ನು ಪ್ಲಾಸ್ಟಿಕ್ ಕವರ್ ಅಥವಾ ಒಬ್ಬಟ್ಟು ತಟ್ಟೋ ಕವರಲ್ಲಿ ತಟ್ಕೊಬೇಕು. ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಎಲೆ ಮೇಲೆ. ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಕೊಬೋದು. ನೀರು ಹಾಕ್ಕೊಂಡು ತಟ್ಕೊಬೇಕು. ಎಣ್ಣೆ ಯೂಸ್ ಮಾಡಬಾರ್ದು ಮತ್ತೆ. ಡಯಟ್ ಮಾಡೋರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ ರಾಗಿ ರೊಟ್ಟಿ ಬೆಸ್ಟ್. ಇದು ಬೇಯಿಸ್ಕೊಳ್ಳೋಣ ಈಗ. ಈ ಥರ ವೈಟ್ ಬಂದಿರುತ್ತೆ ರೊಟ್ಟಿ ಮೇಲೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಹಚ್ಕೊಬೇಕು ಎಲ್ಲ ಕಡೆ. ಕೈಯಲ್ಲಾಗಲ್ಲ ಅಂದರೆ ಬಟ್ಟೆಯಲ್ಲಿ ಹಚ್ಬಿಟ್ಟು ಹತ್ಕೊಳ್ಳಿ. ಇನ್ನೊಂದು ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಒಂದು ಬಟ್ಲು ಜಾರ್ಗೆ, ಹುರಿದಿರೋ ಅರ್ಧ ಬಟ್ಲು ಕಡಲೆ ಬೀಜ, ಕಡಲೆ ಇದ್ದರೆ ಹಾಕೊಬೋದು, ಹಸಿಮೆಣಸಿನ್ಕಾಯಿ 4, ಬೆಳ್ಳುಳ್ಳಿ 6 ಪೀಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ರಸ. ಇದನ್ನು ರುಬ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು. ಚಟ್ನಿ ಮತ್ತು ರಾಗಿ ರೊಟ್ಟಿ ರೆಡಿಯಾಗಿದೆ. ಥ್ಯಾಂಕ್ ಯು.